ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ತಾಲೂಕು ಕಾನೂನು ಸೇವೆಗಳ ಸಮಿತಿ, ತಾಲೂಕು ವಕೀಲರ ಸಂಘ ಕೂಡ್ಲಿಗಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೂಡ್ಲಿಗಿ ಮತ್ತು ತಾಲೂಕಿನ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ 16ನೇ ರಾಷ್ಟ್ರೀಯ ಮತದಾರ ದಿನಾಚರಣೆ 2026 ಪ್ರಯುಕ್ತ ಕಾನೂನು ಅರಿವು ನೆರವು ಜನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನ್ಯಾಯಾಲಯದ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸದರಿ ಜಾಥಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆದ ಶ್ರೀ ಯೋಗೇಶ್ ಜೆ ಅವರು, ಮತದಾನ ಮಾಡಿ ಮಾರಿಕೊಳ್ಳಬೇಡಿ, ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿ ತಮ್ಮ ಮತದಾನ ಅತ್ಯವಶ್ಯಕ ಅಂತ ಹೇಳಿದ್ದಾರೆ. ನಂತರ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಮತದಾನದ ಪ್ರತಿಜ್ಞೆ ವಿಧಿಯನ್ನ ಬೋಧಿಸಲಾಗಿತ್ತು. ನಂತರ ಕಾಲ್ನಡಿಗೆಯ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ಕೊಟ್ಟಿದ್ರು. ಸದರಿ ಜಾಥಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕುಮಾರಿ ನೇತ್ರಾವತಿ ವಿಕೆ ತಹಸೀಲ್ದಾರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮತದಾನ ಒಂದು ಪವಿತ್ರ ಹಕ್ಕು, ಎಲ್ಲರೂ ಕೂಡ ಮತದಾನ ಚಲಾಯಿಸಬೇಕು ಅಂತ ಹೇಳಿದ್ರು. ಶ್ರೀಮತಿ ಸಿ ಮಹಾಲಕ್ಷ್ಮಿ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೂಡ್ಲಿಗಿ ಅವರು ಘನ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮಕ್ಕೆ ಶ್ರೀ ನರಸಪ್ಪ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಕೂಡ್ಲಿಗಿ, ಶ್ರೀ ಮೈಲೇಶ್ ಬೇವೂರು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕೂಡ್ಲಿಗಿ, ಶ್ರೀ ಸಿ ವಿರೂಪಾಕ್ಷಪ್ಪ ಪ್ರಧಾನ ಕಾರ್ಯದರ್ಶಿಗಳು, ತಾಲೂಕು ವಕೀಲರ ಸಂಘ ಕೂಡ್ಲಿಗಿ, ಶ್ರೀ ಡಿಎಚ್ ದುರ್ಗೇಶ್ ಜಂಟಿ ಕಾರ್ಯದರ್ಶಿಗಳು, ತಾಲೂಕು ವಕೀಲರ ಸಂಘ ಕೂಡ್ಲಿಗಿ, ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ. ಸೊ ನಮ್ಮ ಭಾರತದಲ್ಲಿ ನಮ್ಮ ಪ್ರತಿನಿಧಿಗಳನ್ನು ನಾವೇ ಮತದಾನದ ಮೂಲಕ ಆಯ್ಕೆ ಮಾಡೋ ಪ್ರಕ್ರಿಯೆ. ಸೊ ಇವತ್ತು ರಾಷ್ಟ್ರೀಯ ಮತದಾರರ ದಿನ. ಇವತ್ತು ಭಾರತ ಚುನಾವಣಾ ಆಯೋಗ ಸ್ಥಾಪನೆ ಆಗಿರುವ ದಿನ ಜನವರಿ 25. ಸೊ ಎಲ್ಲರಿಗೂ ಮುಖಾಂತರ ಏನು ಕೊಡ್ಕೊಟ್ಟಿದೆ ಅಂದರೆ, ನಿಮ್ಮನ್ನು 5 ವರ್ಷ ಅಭಿವೃದ್ಧಿ ಒಳಪಡಿಸುವ ನಾಯಕರನ್ನು ಆಯ್ಕೆ ಮಾಡೋದು ನಿಮ್ಮ ಕೈಯಲ್ಲಿದೆ. ಸೊ ದಯವಿಟ್ಟು ನಿಮ್ಮ ಮತನ ಮಾಡಿಕೊಳ್ಳದೆ, ಯಾರು ನಿಮಗೆ ಅಭಿವೃದ್ಧಿಗೆ ಸಹಕಾರ ಕೊಡ್ತಾರೋ ಅಂಥವ್ರಿಗೆ ಮತ ದಾನ ಮಾಡಿ. ಮತನ ಮಾರಾಟಕ್ಕಿಲ್ಲ, ಅವ್ರು ಕೊಡೋ ದುಡ್ಡಿಗೆ ಮತನ ಮಾಡ್ಕೋಬೇಡಿ. ಮತ ಶ್ರೇಷ್ಠ ದಾನಗಳಲ್ಲಿ ಶ್ರೇಷ್ಠ ದಾನ ಒಂದು ಮತದಾನ. ಯಾಕಂದರೆ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ನೀವು ಆರಿಸುವ ನಾಯಕರಲ್ಲಿರುತ್ತದೆ. ಹಾಗಾಗಿ ಎಲ್ಲರೂ ಮತ ಮಾರಾಟ ಮಾಡಿಕೊಂಡ್ರೆ ಮತ ದಾನ ಮಾಡಿ ಅಂತ ಎಲ್ಲರೂ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಸಮರ್ಥವಾಗಿರ್ತಕ್ಕಂತಹ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವುದು ವಿಫಲರಾಗ್ತಾ ಇದ್ದೀವಿ. ಯಾಕೆ ನಾವು ಅರ್ಥವಾಗಿ ಮತದಾನವನ್ನ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿತ್ತು. ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯವಾಗಿದೆ. ಆದ ಕಾರಣ ತಾವೆಲ್ಲರೂ ಕೂಡ ಕರ್ತವ್ಯ ಮತದಾನವನ್ನ ಮಾಡಬೇಕು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಮಾನ್ಯ ತಹಸೀಲ್ದಾರ್ ಆದಂತ ಕುಮಾರಿ ನೇತ್ರಾವತಿ. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ಚೆಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ. ಇಲ್ಲಿ ಶುದ್ಧ ವೆಜ್ ತಿಂಡಿಗಳು ಸವಿಯಬಹುದು. ಸ್ವಚ್ಛ, ಹಸಿರು ಮತ್ತು ರುಚಿಕರ. 24 ಗಂಟೆ ಸೇವೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ. ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ. ನ್ಯೂ ಅಭಿರುಚಿ ಡಾಬಾ, ಸ್ವಾದವು ಸುಗಂಧವು ನಿಮಗಾಗಿ. ತಪ್ಪದೆ ಭೇಟಿ ಕೊಡಿ.